ಯಾವಾಗಿನ ಕೇಜ್ನ ಹಾಕ್ಬೇಕು ಹಂಗೆ ಮಾಡ್ತಾಳೆ. ಇದಾಯ್ತು ನೋಡಿ ಸೋನು ಇದು ಸೋನು ಸೋನು ಸೋನು. ನಾವು ರ್ಯಾಂಡಮ್ ವ್ಲಾಗ್ನಾಗ ಏನು ಹೇಳ್ತೇವಂದ್ರೆ ಈ ಸಂಡೇ ಸುಮ್ಮನೆ ನಮಗೂ ಗೊತ್ತಿದ್ದಿಲ್ಲ, ನಮ್ಮ ಟೀಮ್ ಮೆಂಬರ್ಸು ನಮ್ಮ ಲೀಡರ್ಸ್ ಎಲ್ಲ ಕೂಡಿ ಒಂದು ಸಡನ್ನಾಗಿ ಹೇಳಿದ್ದಾರೆ ನಮ್ಮ ಮನೆ ಒಳಗನ ಇಲ್ಲಿ ಅವೇರ್ನೆಸ್ ಅದು ಒಂದು ಮಾಡ್ಬೇಕಂತೇಳಿ. ಇವ್ರು ಶಿವಯೋಗಿ ಗುರುಗಳು ಅಂತ ಏನಂತಾರೆ ಮದನ್ ರವಿ ಸರ್, ಅವ್ರಿಗೆ ನಾವು ಹೇಳಿದ್ವಿ, ಅವರು ಬರೋಕ್ಕೆ ಅಂದ್ರೆ ಒಂದು ವರ್ಷ ಕೆಳಗೆ ಹೇಳಿದ್ವಿ. ಈಗ ಒಂದು ಟೈಮ್ ಬಂದೈತೆ, ನಾವು ಇದನ್ನೆಲ್ಲ ಸೀರಿಯಸ್ಸಾಗಿ ತೊಗೊಂಡೀವಿ. ಇದು ಇಲ್ಲಿ ಅವೇರ್ನೆಸ್ ಸ್ಪ್ರೆಡ್ ಮಾಡ್ಬೇಕಂತೇಳಿ ನಾವು ಡೈಲಿ ಎಲ್ಲ ಕಡೆ ಮಾಡ್ತಾನೆ ಇದ್ದೀವಿ. ಅದೇ ರೀತಿ ನಮ್ಮ ಮನೆಯಲ್ಲಿ ಮಾಡ್ಬೇಕಂತಂತೇಳಿ ಅವರು ಹೇಳಿ ಡಿಸೈಡ್ ಮಾಡಿದ್ದಾರೆ. ಸೊ ಈ ವೀಕ್ ಅದು ವ್ಲಾಗಲ್ಲಿ ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀವಿ, ಬಟ್ ನಾವು ಅದು ಅವೇರ್ನೆಸ್ ಕೊಡೋಕ್ಕೆ ಟ್ರೈ ಮಾಡ್ತಾನೆ ಇದ್ದೀವಿ. ಇನ್ನು ಮುಂದೆನೂ ಅದೇ ಜಾಸ್ತಿ ಮಾಡ್ತೀವಿ. ಅದು ಒಂದು ಹೇಳಬೇಕಿತ್ತು, ಅದು ಈ ವೀಕೆಂಡ್ ವ್ಲಾಗಲ್ಲಿ ಬರುತ್ತೆ ನೋಡಿರಿ. ಮತ್ತು ಆಮೇಲೆ ನಾವು ಹೇಳ್ತಿರೋದನ್ನು ಒಂದು ಸ್ವಲ್ಪ ಆದರೂ ಸೀರಿಯಸ್ ಹೆಲ್ತ್ ಬಗ್ಗೆನೇ ಐತೆ. ಇದೇ ಡಿವೈಸ್ ಬಗ್ಗೆ ನಾವು ಹೇಳ್ತಾನೆ ಇರ್ತೀವಿ, ಅದನ್ನು ನೋಡಿರಿ. ಮತ್ತು ನಿಮಗೆ ಪಾಸಿಟಿವ್ ಆಗಿ ಎಲ್ಲನೂ ವಿಚಾರ ತಿಳ್ಕೊಳ್ಳೋದು ತಪ್ಪೇನಿಲ್ಲ ಅಷ್ಟೇ. ಇಲ್ಲಿ ಎಸಿ ಯಾಕೆ ಮಕ್ಕೊಂಡು ಹೆಂಗೆ ಮಾಡ್ತಿದ್ದೆ ನೋಡಿ, ಹಿಂಗೆ ಮಾಡೋದು ನಾವು ಈ ಕಡೆ ಇದ್ದೀವಿ ಅಂತ ಗೊತ್ತಾಗಿ ರೆಡಿಯಾಗಿ ಮಕ್ಕಳನ್ನೆಲ್ಲ ನೋಡಿರ ನೋಡ್ರಿ. ಅಲ್ಲಿ ಸುಮ್ಮನೆ ಲೇಯಿಂಗ್ ಡೌನ್ ಮಾಡ್ತಿದ್ವಿ. ನಮ್ಮ ಪ್ರೋಗ್ರಾಮ್ ಸ್ಟಾರ್ಟ್ ಹಾಕೇನು ಮೊದಲು ಲೇಯಿಂಗ್ ಡೌನ್ ಆನ್ ದ ಕೌಚ್. ನ್ಯಾಪ್ ಕೂಡ ಅಲ್ಲ, ನೆನ್ನೆ ಮಕ್ಕೊಂಡಿದ್ರಿ, ಇವಾಗ ನ್ಯಾಪ್ ಇಲ್ಲ, ಅದು ಮಕ್ಕೊಂಡಿದ್ದಳಕ್ಕ. ಈ ಒಂದು ಹಾಲ್ ಇದಕ್ಕರ ಯೂಸ್ ಆಗತ್ತದ ನೋಡ್ರಿ, ಸಣ್ಣ ಮೀಟಿಂಗ್ ಮಾಡಕ್ಕಂತ ಯೂಸ್. ಯಾವುದೋ ಯಾರೋ ಅಂತಿದ್ರು ನಾವು ಮೀಟಿಂಗ್ಗಳು ಇಡೋರಿದ್ದೀವಿ ಅಂತೇಳಿ, ಇದೆ ಮೀಟಿಂಗ್. ತರ್ತೇನೆ, ಅದನ್ನು ಕೆಳಗೈತ್ಲ ಈಗ ಹೋಗಿ. ಆ ಲಾಸ್ಟ್ ಎರಡಕ್ಕೆ ಯಾವ ಸಿಕ್ಕಿಲ್ಲ ಗಿಡ ಹಂಗೆ ಹೋಗ. ನಾವು ಸಣ್ಣ ವ್ಯವಹಾರ ಇಡಬೇಕು. ಸ್ವಲ್ಪ ಜನ ಬಂದಾರ, ನಾವು ಇಲ್ಲಿ ವೇಟ್ ಮಾಡೋದು ಸರ್ ಬರ್ಲಂತ. ನೋಡಿ ಎಷ್ಟು ಜನ ಬಂದಾರ, ಇನ್ನೂ ಸ್ವಲ್ಪ ಬರ್ಬೇಕು. ಆಮೇಲೆ ಸರ್ ಇನ್ನೂ ಬಂದಿಲ್ಲ, ಅದನ್ನು ಬಂದ್ಮೇಲೆ ತೋರಿಸ್ತೀನಿ. ಈಗ ವೇಟ್ ಮಾಡತ್ತೆ ನಾವು ಬರಲಿ ಅಂತಂತ. ಸೊ ಗುಡ್ ಈವ್ನಿಂಗ್ ಟು ಆಲ್. ಇವತ್ತು ಸಂಡೇ ಇದೆ, ಬಟ್ ಸ್ಟಿಲ್ ಎಲ್ಲರೂ ನಾವು ಪ್ರೆಸೆಂಟ್ ಇದ್ದೀವಿ ಅಂತಂದ್ರೆ ಒಂದು ಕಾಸ್ ಇದೆ. ಆಮೇಲೆ ನೀವೆಲ್ಲರೂ ಬಂದಿದ್ದೀರಿ ಅಂತಂದ್ರೆ ನಾನು ಥ್ಯಾಂಕ್ಸು ಹೇಳ್ತೀನಿ. ಆಮೇಲೆ ನಿಮಗೆ ಕೆಲವೊಂದು ಇನ್ಫಾರ್ಮೇಷನ್ ಒಳ್ಳೇದು, ನಿಮ್ಮದು ಲೈಫ್ ಚೇಂಜಿಂಗ್ ಒಂದು ಥಾಟ್ಸು ಮತ್ತು ಒಂದು ಲೆಸನ್ ಇವತ್ತು ಸಿಗುತ್ತೆ. ನಾನು ಫಸ್ಟ್ ಅಲ್ಲೇ ಇದ್ದೆ, ಇವತ್ತಿಲ್ಲಿ ಇದ್ದೀನಿ ಅಂತಂದ್ರೆ ಸರ್ ಆಯಿತು, ಪ್ರತಿಯೊಬ್ಬರ ಮಾರ್ಗದರ್ಶನ. ಸೊ ಸರ್ ಬಗ್ಗೆ ಕೆಲವೊಂದು ನಾನು ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ಸೊ ಸರ್ ಹೆಸರು ಶಿವಯೋಗಿ ಗುರುಗಳು ಮದನ್ ರಾವಿ ಸರ್ ಅಂತ. ಅವರು ಇಂಜಿನಿಯರ್ ಇದ್ದಾರೆ, ಹಾಗೂ ರೇಖಿ ಮಾಸ್ಟರು ಮತ್ತು ಟೀಚರ್, ಹಾಗೂ ಈಗ ನಮ್ಮ ಹೀಲಿ ವರ್ಲ್ಡಲ್ಲಿ ಲೀಡರ್ ಕೂಡ ಅವರೇ. ಹಿ ಈಸ್ ಹೀಲಿಂಗ್ ಹಾರ್ಟ್ಸ್ ಆ್ಯಂಡ್ ಎಂಪವರಿಂಗ್ ಲೈಫ್ಸ್ ಅಂತ ಹೇಳ್ತೀವಿ ನಾವು. ಸರ್ ಎಜುಕೇಷನ್ ಆಗಿರೋದು ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿಯಲ್ಲಿ. ಅವರ ಮೂಲತಃ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ BE ಇದ್ದರೂ ಕೂಡ ಅವರ ಆಸಕ್ತಿ ಒಂದು ಇದರಲ್ಲಿ ಬೆಳೀತು. ಬಟ್ ಅವರ ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ 12 years ಇದೆ. ಆ್ಯಂಡ್ ಹಿ ಈಸ್ ಅ ರೇಖಿ ಮಾಸ್ಟರ್ ಆ್ಯಂಡ್ ಟ್ರೈನಿಂಗ್, ಪ್ರಾಕ್ಟೀಸಿಂಗ್ ಆ್ಯಂಡ್ ಟೀಚಿಂಗ್ ರೇಖಿ ಸಿನ್ಸ್ ದ year 2000. He is the founder of the Rajakriya Reiki, and he is the vice president in our international Healy world, and also a member. And he is training and giving workshops conducted in Belgavi, Bengaluru, Hubli, Goa. And he is also a author of 6 Kannada best-selling books. And his first book was Jiva Sanjeevani Reiki. It is translated into English, Germany, Marathi, and Telugu. And he is dedicated himself to the holistic well-being and spiritual transformation. He is empowering individuals to achieve balance, peace, and inner healing. He is committed to global service, learning, and spreading positivity. And sir is guiding lives with his wisdom, compassion, and Reiki energy. And also today
He's gathered amongst us to give us awareness about the Healy device and how it helps in the healing and holistic and wellness, and how it is necessary to for everybody to use, not only for certain people. It is designed for the use of the common person, so how it is going to help in the day-to-day life ಅದನ್ನು ಸರ್ ಹೇಳ್ತಾ ಇದ್ದಾರೆ. ಆಮೇಲೆ ನಾವು ಇವತ್ತು ತೊಗೊಂಡು ಅದ್ರ ಬಗ್ಗೆ ಯೂಸ್ ಮಾಡೋಣ, ನಮ್ಮ ಲೈಫಲ್ಲಿ ಚೇಂಜ್ ತಂದ್ಕೊಳ್ಳೋಣ, ನಮ್ಮ ಫ್ಯಾಮಿಲಿ ಲೈಫಲ್ಲಿ ಚೇಂಜ್ ತಂದ್ಕೊಳ್ಳೋಣ ಅಂತೇಳಿ ನಾವು ಅವೇರ್ನೆಸ್ ಪ್ರೋಗ್ರಾಮ್ ಕಂಡಕ್ಟ್ ಮಾಡಿದ್ದೀವಿ. ಸೊ ಸರ್ ಇವಾಗ ಸ್ಟಾರ್ಟ್ ಮಾಡ್ತಾರೆ, ಅವರಿಗೆ ನಾವು ವೆಲ್ಕಮ್ ಮಾಡ್ತಾ ಇದ್ದೀವಿ. ಸರಿ ಹಾಗೆ ಉಮೇಶ್ ಸರ್ ಅವರು ಕೂಡ ನಮಗೆ ಇದರಲ್ಲಿ ತುಂಬಾನೇ ಒಂದು ಲೀಡರ್ಶಿಪ್ ಆಗಿ ಒಂದು ಹೆಲ್ಪ್ ಮಾಡ್ತಾ ಇದ್ದಾರೆ. ಯಾವಾಗೂ ನಮಗೆ ಒಂದು ಒಳ್ಳೆ ಸ್ಪಿರಿಟ್ ಇಂದ ಗೈಡ್ ಮಾಡ್ತಾ ಇದ್ದಾರೆ. ನಾವೇನು ಕ್ವಶನ್ ಇಲ್ಲಿ ಡೌಟ್ ಇಲ್ಲ ಏನೇ ಇದ್ರು ನಮಗೆಲ್ಲ ಸಹಿಸ್ಕೊಂಡು ನಮ್ಮ ಜೊತೆ ನಮ್ಮನ್ನ ಒಂದು ಲೀಡರ್ ಮಾಡ್ಬೇಕಂತೇಳಿ ಭಾಳಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ನಿಮಗೂ ನಾವು ಸ್ವಾಗತ ಮಾಡ್ತೀವಿ ಇವತ್ತಿನ ಕಾರ್ಯಕ್ರಮ. ಸರ್ ಎಲ್ಲರಿಗೂ ನಮಸ್ಕಾರಗಳು. ಇದೆ ಅದು ಇಂಪಾರ್ಟೆಂಟಾ ರಿಸಲ್ಟ್ ಇಂಪಾರ್ಟೆಂಟಾ? ಫೈನಲಿ ರಿಸಲ್ಟ್ ಓರಿಯೆಂಟೆಡ್ ಇರಬೇಕು. ನಮ್ಮ ಡೇ ಟು ಡೇ ಲೈಫಲ್ಲಿ ಅದು ಇದ್ದಾಗ ಅದು ಸ್ಪಿರಿಚುವಲ್ ಇರಲಿ ಅಥವಾ ಸೈಂಟಿಫಿಕ್ ಇರಲಿ, ಅಂದರೆ ಎನರ್ಜಿ ಚಲೋ ಇದ್ದವ್ರು ಈಗೇನಾದ್ರು ಇಬ್ರು ಅದು ಒಬ್ಬ ದೊಡ್ಡವಳ ಯಾವಾಗ ಹೇಳಕ್ಕೆ ಅವ್ರು ಕೇಳೋ ಸರಳ ಆಯಿತು. ಏನು ನನ್ನ ಪರಿಸ್ಥಿತಿನ ತ್ರಾಸ್ನಾಗ ಇರ್ತೈತೆ, ಹೇಳೋರ ಪರಿಸ್ಥಿತಿ ಯಾವಾಗ ಹೇಳಕ್ಕೆ ಅವ್ರು ನಮ್ಮ ಪರಿಸ್ಥಿತಿ ತ್ರಾಸ್ನಾಗ ಇರ್ತೈತಿ. ಯಾರು ಅಷ್ಟು ಸರಳ ಕೇಳಕ್ಕೆ ಹೋಗಂಗಿಲ್ಲ. ಅದಕ್ಕೆ ಹೇಳೋದು ಟಫ್ ಇರ್ತದೆ, ಅದು ವೈಬ್ರೇಷನ್ ಇರ್ತೈತಿ. ಈಗ ಸಿಂಪಲ್ ಎರಡು ಎಕ್ಸಾಂಪಲ್ ತಗೋತೀನಿ. ಎರಡೇ ಚಕ್ರ ಇರೋ ಭಾಳ ಅದಾವು, ಎಲ್ಲ ಹೇಳ್ಕೊಂತ ಹೋದ್ರೆ ಅದರದೇ ಒಂದು ದೊಡ್ಡ ಕ್ಲಾಸ್ ಆಗ್ತದೆ. ತಿಳುವಳಿಕೆ ಸಲುವಾಗಿ ಇದು ಆಜ್ಞಾ ಚಕ್ರ. ಇದು ಕರೆಕ್ಟ್ ಇತ್ತು ಅಂದರೆ ಮೆಮೊರಿ ಕಾನ್ಸಂಟ್ರೇಷನ್ ಚಲೋ ಇರ್ತೈತಿ. ಅನಾಹತ ಚಕ್ರ ಒಂದು ಸರಿ ಯಾರ ಇಂಟ್ರೆಸ್ಟ್ ಇದ್ದವ್ರಿಗೆ ಒಂದು ಇದ್ರ ಇಲ್ಲಿ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದ್ರಿ ಅಂತ ಹೇಳಿಕೊಡ್ಲೆ ಅವ್ರು ಆದ್ರೆ ಒಮ್ಮೆ ಸಾಧ್ಯ ಬಂದು ಹೋಗ್ತಾರೆ ಕೂಡ ಸರ್ ನೀವು ಮೊನ್ನೆ ಅವ್ರ 2-3 ದಿವಸ ಕಡೆ ಆಯಿತು ಈ ಕಡೆ ಈ ಸಂಜೆ ಬರ್ತಾನೆ ನಾವು ಸರ್ಗೆ ಅವ್ರು ಸಿಗೋದಿಲ್ಲ ನಮ್ಗೆ. ಯಾಕಂದ್ರೆ ಅವರು ಈ ಬೆಳಗಾವಿ ಅಂತ ಗೋವಾ ತಕ್ಕ ಬೆಂಗಳೂರು ತಕ್ಕ ಬಾಗಲಕೋಟೆ ಆ ಕಡೆ ಒಟ್ಟು ಅವ್ರ ಮೂವ್ಮೆಂಟ್ ಇರ್ತಾವೆ. ಅದು ಆ್ಯಕ್ಚುಲಿ ಸರ್ ರೇಖಿ ಮಾಸ್ಟರ್ ಅವರು ಫಸ್ಟ್ ಆಫ್ ಆಲ್ ರೇಖಿದಿಂದ ಎಕ್ಸ್ಪರ್ಟ್ ಆಗಿ ಆಮೇಲೆ ಈ ಕಡೆ ಇಲ್ಲಿ ಆದ ನೋಡಿ ಕೂಡ ನೆಕ್ಸ್ಟ್ ಇಲ್ಲಿ ಅಂದ ಕೂಡಲೇ ಇಲ್ಲಿ ಬಂದರು. ಆಮೇಲೆ ಅವರು ಇಲ್ಲಿ ಒಳಗೆ ಇದು ಅದಕ್ಕೆ ನೆಕ್ಸ್ಟ್ ಇದಪ್ಪ ಅಂತ ಹೇಳಿ ಆಮೇಲೆ ಈ ಕಡೆ ಬಂದರು. ಆಲ್ರೆಡಿ ಅವ್ರ ಸರ್ ಕಡೆ ಭಾಳ ಒಂದು 2-2 ಸಾವಿರ ಜನ ಅದಾರೆ ಆಲ್ರೆಡಿ. ಸೊ ಇದು ಅವರು ಆ್ಯಕ್ಚುಲಿ ಭಾಳ ಅವ್ರದ್ದೇನೋ ಈಗ ಅವ್ರೇನು ಇಂಟ್ರೊಡ್ಯೂಸ್ ಮಾಡಿ ಏನೋ ಒಂದು ಪರ್ಸೆಂಟೇಜ್ ಅವ್ರ ತಮ್ಮ ಬಗ್ಗೆ ಹೇಳ್ಕೊಂಡಿಲ್ಲ ಅವರು. ಸೊ ಅವ್ರದ್ದು ನಾಲೆಜ್ ಭಾಳ ಇದೆ. ಸೊ ಆದರೆ ಇದರಲ್ಲಿ ಏನಿದೆ ಆ್ಯಕ್ಚುಲಿ ಅಂದ್ರೆ ನಾವು ಸರ್ಗೆ ಏನೋ ಭೇಟಿಯಾಗಿದ್ದು ಅವ್ರು ಭೇಟಿಯಾಗಿ ಒಂದು 1-2 ವರ್ಷ ಕಡೆ ನಾವು ಭೇಟಿ ಆಗಿದ್ಮೇಲೆ ಇಲ್ಲಿ ಬಗ್ಗೆ ನಮಗೂ ಎಲ್ಲರೂ ನೆಗೆಟಿವ್ ಎಲ್ಲ ಹೇಳ್ತಾರೆ. ಹಂಗೆ ನೆಗೆಟಿವ್ ಇದ್ರಾಗ ಏನು ರೂಪಾಯಿ ಇಲ್ಲ ತಗೊಳ್ಬೇಕಂತ ಹೇಳ್ಬಿಟ್ಟು ಇಲ್ಲಿಂದ ಸರ್ ಅಂದರೆ ತೊಗೊಂಡಿದ್ದು ನಾನು ಫಸ್ಟ್ ಟೈಮ್ ನೋಡಿದ್ರೆ ಸರ್ ಜೊತೆಗೆ ಹೋಗಿದ್ದೆ. ಬಟ್ ನಾನು ಬೆಂಗಳೂರಲ್ಲೇ ವರ್ಕ್ ಮಾಡ್ತಿರೋದು. ಇವರು ಹುಬ್ಳಿಯಿಂದ ಬಂದರು ಬೆಳಿಗ್ಗೆ, ಅವತ್ತಿನ ದಿವಸ ರಜಾ ಹಾಕಿದ್ದೆ. ಇಲ್ಲಿ ಹೋಗಿ ಡೆಮೋ ನೋಡಿದ್ವಿ. ಬಿಫೋರ್ ದ್ಯಾಟ್ ಯೂಟ್ಯೂಬಲ್ಲಿ ತುಂಬ ವಿಡಿಯೋಸ್ ಕಳಿಸ್ತಿದ್ರು ಸರ್. ನೋಡ್ರಿ ಇವಾಗ ಹೊಸ ಬಂದಿದೆ ಟೆಕ್ನಾಲಜಿ, ಕ್ಯೂರಿಯಾಸಿಟಿ. ಸರ್ ಜೊತೆ ತುಂಬ ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ ಇಷ್ಟು ವರ್ಷದಲ್ಲಿ. ನಾನು ರೇಖಿನೂ ಮಾಡಿದ್ದೀನಿ, ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದೀನಿ, ವಾಸ್ತುನೂ ಬರೀತೀನಿ. ವಾಸ್ತುಲ್ಲಿ 2 ಬುಕ್ ಬರ್ತಿದ್ದೀನಿ ಸರ್, ಪಬ್ಲಿಕೇಶನ್ ಪಬ್ಲಿಷ್ ಮಾಡಿದ್ದೆ ಅವಾಗ. ಸೊ ವಾಸ್ತು ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಇದೆ. ಹಾಗಾಗಿ ಈ ಡಿವೈಸ್ನ ಎಕ್ಸ್ಪೆರಿಮೆಂಟಲ್ ಡಿವೈಸ್ ಅಂತ ತೊಗೊಂಡಿದ್ದೆ. ತೊಗೊಂಡು ಇನಿಷಿಯಲಿನ ಒಂದು ವಾರ ಅದರಲ್ಲೇ ಚೆನ್ನಾಗಿ ನಿದ್ದೆ ಬರುತ್ತೆ, ಮನಸ್ಸು ನೆಮ್ಮದಿ ಇರುತ್ತೆ, ಮನಸ್ಸು ಶಾಂತ ಇರುತ್ತೆ. ಆ್ಯಂಡ್ ಡಿಸ್ಟರ್ಬರ್ಸ್ ಅವ್ರು ಏನೋ ಹೇಳ್ತಿರಲಿಲ್ಲ ಸರ್, ನೆಗೆಟಿವ್ ಬಂದಿರ್ತಾರೆ, ಆ ಥರ ಏನೋ ನನಗೆ ಪರಿಚಯ ಆಗಲ್ಲ. ತೊಗೊಂಡು ಗುಡ್ ರಿಸಲ್ಟ್ಸ್ ಅಂತ ಹೇಳಿದ್ರೆ ನಿದ್ದೆ ಚೆನ್ನಾಗಿ ಬರುತ್ತೆ, ಡೈಜೆಷನ್ ಚೆನ್ನಾಗಿರುತ್ತೆ. ನಾನು ಡೈ ಮಾಡ್ತಿದ್ದೆ 35 ವರ್ಷದಿಂದಲೇ. ನನ್ನ ಏಜ್ 35 ಇದ್ದಾಗ ಫುಲ್ ಡೈ ಮಾಡೋದು ನಿಲ್ಲಿಸಿದೆ ನಾನು 4-5 ವರ್ಷದಿಂದ. ಫುಲ್ ಕಪ್ಪಾಗ್ತದೆ, ಸಿಹಿ ಕಪ್ಪಾಗಿ ಈ ಕಡೆ ಬರ್ತಾರೆ. ಹೇರ್ ಲಾಸ್ ಆಗ್ತದೆ. ಬೆಂಗಳೂರಲ್ಲಿ ಹೇರ್ ಲಾಸ್ ಭಾಳ ಆಗಿದೆ. ಹೇರ್ ಇಸ್ ಇಂಪ್ರೂವ್ ಆಗ್ತಾ ಇದೆ. ಬಗ್ಗೆ ಹೇಳಿದ್ವಿ, ಈ ಥರ ಚಕ್ರಗಳ ಬಗ್ಗೆ ಹೇಳಿದಾಗ ನನಗೆ ಸ್ವಲ್ಪ ನಂಬಿಕೆ ಬಂದಾಗ ಅವಾಗ, ಯಾಕಂದರೆ ಈಗ ಜಸ್ಟ್ ನಾವು 40 ವಯಸ್ಸಿನ ಮೇಲೆ ಆರೋಗ್ಯ ಸಮಸ್ಯೆ ಅಂತ ಏನಿರಲ್ಲ. ಮನೆ ಕಟ್ಟಿದೆ ಒಂದೇ ಇತ್ತಂದರೆ EMI ತುಂಬೋದಂದ್ರೆ ಒಂದೇ ಸಿಗುತ್ತೆ. ತಿಂಗಳ ಒಂದು 60,000 ಕಟ್ಟಬೇಕು. ಸೊ ಈಗ ನಂದು ವರ್ಕ್ ಸ್ಟಾರ್ಟ್ ಆಗೈತೆ. ಅಂದರೆ ಇದ್ರಾಗ ನಾನು ಹೀಲಿಂಗ್ ಮಾಡ್ತೇನೆ. ಈಗ ನಮ್ಮ ಡಾಗ್ಸ್ ಅದಾಯಿತು ಸದ್ಯಕ್ಕೆ 4 ಡಾಗ್ಸು, ಬಟ್ ಅದು 3 ಡಾಗ್ಸೇ ಮಾಡೀನಿ. ಓಲ್ಡ್ ಆ್ಯಪಿಗೆ ಮಾಡಿಲ್ಲ. ಯಾಕೆ ನೆನ್ನೆ ನೋಡಿದ್ದೆ, ಈಸ್ ಓಕೆ ಫೈನ್ ಓಕೆ ಅದಾನ ಅವನು.
ಅವನಿಗೆ ವಾರಕ್ಕೆ ಒಂದ್ಸಲ ಆದರೂ ಒಟ್ಟು ನೆನಪದ ಮಾಡಿರ್ತೀನಿ. ಬಟ್ ಕಂಪಲ್ಸರಿ ನಮ್ಮ ಸೋನಾಗ, ಜೂಲಿಗೆ ಮತ್ತು ಬ್ಲ್ಯಾಕಿಗೆ ಆರಾಮಿಲ್ಲ ಈಗ, ಸೊ ಅದಕ್ಕಾಗಿ ಮಾಡೀನಿ ಹೀಲಿಂಗ್. ಈಗ ಆಮೇಲೆ ಈಗ ನಂದಾಗತ್ತೈತಿ. ಆಮೇಲೆ ನಾ ವಾಚ್ದಾಗೂ ಮಾಡ್ಕೋತೀನಿ. ಡಿಸ್ಟೆನ್ಸು ಇವರು ನಮ್ಮ ಪೇರೆಂಟ್ಸಿಗೆ ಮತ್ತು ಅಪ್ಪು ಸರಿಗೂ ಮಾಡಂತ ಹೇಳ್ಯಾರ. ಸೊ ಅವರಿಗೆ ಮತ್ತೊಬ್ರದ್ದು ಕೋಚ್ ಐತೆ ಅದೊಂದು ಸ್ವಲ್ಪ ಓಡಿಸಿರ್ತೀನಿ. ಈಗ ಸೊಪ್ಪಿ ಮಟ್ಟ ಅವ್ರದ್ದು ಡಿವೈಸ್ ಬಂತಂದ್ರೆ ಅವ್ರಿಗೆ ಒಂದಿಷ್ಟು ಗೈಡ್ ಮಾಡಿ ಓಡಿಸ್ಬೇಕಾಗ್ತೈತಿ. ಸೊ ಈ ಥರ ಮ್ಯಾನೇಜಬಲ್ ಒಟ್ಟು ಮಾಡ್ತೀನಿ ಒಂದು ದಿನಕ್ಕೊಂದು 5 ಜನಕ್ಕಾದರೂ ಮಾಡಿರ್ತೇನೆ, ಇನ್ಕ್ಲೂಡಿಂಗ್ ಮೈ ಪೆಟ್ಸ್ ಆ್ಯಂಡ್ ಮೀ. ಸೊ ಹೀಲಿಂಗ್ ಇಂದ ನಮಗೆ ಚಲೋ ಅನಿಸೈತಿ. ಪೈಲ ನಾ ವಾಚ್ ಇರಲಿಲ್ಲ ಅಂದ್ಕೂಡ ನಾನು ಜಾಸ್ತಿ ಯೂಸ್ ಮಾಡ್ಕೊತಿದ್ದಿಲ್ಲ, ಬೇರೆಯವ್ರಿಗೆ ಅಷ್ಟೇ ಮಾಡಿಕೊಡ್ತಿದ್ದೆ. ವಾಚ್ ಬಂದಾದಮೇಲೆ ಪರ್ಸ್ನಲಾಗಿ ನಾನು ಮಾಡ್ಕೊಳತ್ತೇನೆ. ಸೊ ಡಿಫ್ರೆನ್ಸ್ ಅಂತೂ ಭಾಳ ಐತಿ. ಅದರಿಂದ ಒಳಗಿಂದ ಹೊರಗಿಂದ ಕ್ಲಾರಿಟಿ ಆಯಿತು, ಒಂದು ಮೈಂಡ್ ಗ್ಲೋ ಆಯಿತು, ಒಂದು ಎನರ್ಜಿ ಲೆವೆಲ್ ಆಯಿತು, ಎಲ್ಲನೂ ಭಾಳ ನಂಗೆ ಡಿಫ್ರೆನ್ಸ್ ಕಂಡು ಸ್ಲೀಪ್ ಆಯಿತು. ಸೊ ಹೀಲಿ ವಾಚ್ ಬೆಸ್ಟ್ ಇನ್ವೆನ್ಷನ್ ಅಂತ ಹೇಳ್ತೀನಿ. ಯಾರಾದರೂ ಇನ್ವೆಸ್ಟ್ಮೆಂಟ್ ಅಂತ ಅಂದ್ಕೊಂಡ್ರೆ ಹೌದು, ನಮ್ಮ ಮೇಲೆ ನಾವು ಮಾಡ್ಕೋಬೇಕು, ಸೆಲ್ಫ್ ಇನ್ವೆಸ್ಟ್ಮೆಂಟ್ ಅದು. ಆ್ಯಂಡ್ ರಿಟರ್ನ್ಸ್ ಆರ್ ಯುವರ್ ಓನ್ ಹೆಲ್ತ್, ವೆಲ್ತ್, ಮೈಂಡ್, ಬಾಡಿ, ಸೋಲ್ ಹೀಲಿಂಗು. ಸೊ ಅದನ್ನು ಕಂಪೇರ್ ಮಾಡೋಕ್ಕಾಗಲ್ಲ ಇನ್ವೆಸ್ಟ್ಮೆಂಟ್ ಅಂತ. ಸೆಲ್ಫ್ ಇನ್ವೆಸ್ಟ್ಮೆಂಟ್ ನಮ್ಮ ಒಳ್ಳೇದಕ್ಕಂತ ತೊಗೊಂಡಿವಿ ಅಂದಮೇಲೆ ನಾವು 2 ಲಕ್ಷಕ್ಕೆ ತೊಗೊಂಡೀವಿ. ಸುಮ್ಮನೆ ಅಲ್ಲ, ಒಂದು ಪೊಸಿಷನ್ ಬರ್ಬೇಕಂದ್ರೂ, ನಾಲೆಜ್ ಬರ್ಬೇಕಂದ್ರೆ ಫಸ್ಟ್ ನಾವು ಅದಕ್ಕೆ ಇನ್ವೆಸ್ಟ್ ಮಾಡಬೇಕು, ಟೈಮ್, ಮನಿ, ಎಫರ್ಟು. ಆಮೇಲೆ ಅದು ನಮ್ಗೆ ರಿಟರ್ನ್ಸ್ ಅಂತೂ ಕೊಡತ್ತೈತಿನ, ಇಲ್ಲ ಅಂತ ಹೇಳಲ್ಲ. ಮುಂದೆ ನಾ ಇದ್ರಾಗ ಸ್ಟೇ ಮಾಡೋಕ್ಕಿದ್ದೀನ, ನಾಟ್ ಗೋಯಿಂಗ್ ಟು ಸ್ಟೇ ಇನ್ ದಿಸ್ ಓನ್ಲಿ, ಬಿಕಾಸ್ ಇದ್ರಾಗ ನನಗೆ ಒಂದು ಗ್ರಿಪ್ ಸಿಕ್ಕೈತಿ ಈಗ. ಸೊ ಮತ್ತು ಡಾಕ್ಟರ್ ಆಗೋದಿತ್ತು ಇದರಾಗ, ಅದಕ್ಕಿಂತ ಜಾಸ್ತಿ ಆಗೇನಂತ ತಿಳ್ಕೊಂಡು ನಾ ಪ್ರೌಡಾಗಿ ಹೇಳ್ತೀನಿ. शाम के 7 और 8 बजे के बीच ನಾನು ಇವಾಗ ಹೇಳಿದ ಬತ್ತಿಕಿದ್ದಾರೆ. ಮ್ಯಾಂಗೋ ಸೀಸನ್ ತಿನ್ನೋದು ನಾ. ಮ್ಯಾಂಗೋ ಇಕ್ಕಿನ ತಿಂದಾಳ, ಮ್ಯಾಂಗೋ ಜೋಲೆ ಮತ್ತು ಇಕ್ಕಿ ಆ್ಯಪಲ್ ಮ್ಯಾಂಗೋ ಎಲ್ಲ ತಿಂತಾಳಕ್ಕೆ. ಬೋನ್ಸು ಸೋನು ನೋಡಿ ನಮ್ಮ ಗಾರ್ಡಾಗ ಹೆಂಗೆ ಮಕ್ಕಳತ್ತ, ಸೋಫಾ ಮೇಲೆ ಸೆಟ್ಲ್ ಆಗ್ಬಿಟ್ಟಾಳ. ಯಾರೇನೇ ಮಾಡ್ಕೋರಿ ರಾತ್ರಿ ಅಂತೇಳಿ ಗಾರ್ಡ್ ಮಾಡ್ತಾಳೆ. ಗಾರ್ಡ್ ಏನು ಗಾರ್ಡ್ ಜೊಲೆ ಇದು, ಇದನ್ನ ಗಾರ್ಡ್ ಅಂತಾರ. ಯಾವಾಗ ಬಂದು ಕೂತ್ಲಕ್ಕಿ ನಾನು ಕರ್ಕೊಳ್ಳೋದಿಲ್ಲ, ನೀವು ನಾನು ಬಂದು ಮಕ್ಕಂತೀನಿ ನೋಡಿ, ಮಕ್ಕಂತಿದ್ದಾಳು. ಸ್ಟಾರ್ಟ್ ಮಾಡಿ ತಪ್ಪೇನಿಲ್ಲ, ಮಾಡಿ ಹೋಗೋಣ ಅದಕ್ಕೆ. ಆಮೇಲೆ ಹಿಂಗೆ ತಪ್ಪಿತ್ತು ಭಾಳ ಸಲ ಮಾಡ್ಬೇಕಂದ್ರೆ, ಒಟ್ಟು ಅವ್ರು ಡೈರಿ ಕಂಟಿನ್ಯೂ ಮಾಡಿರ್ತಾರೆ. ನಾನು ಒಂದ್ಸಲ ಲೇಟ್ ಮಾಡ್ತೀನಿ, ಒಂದ್ಸಲ ಪ್ರೋಗ್ರಾಮ್ ಮಾಡ್ಸೋಕೆ ಕೂತು ಬಿಡ್ತೀನಿ, ಒಂದ್ಸಲ ಹಂಗೆ ಹಿಂಗೆ. ಈ ಸಲ ಇವತ್ತು ಯಾಕೋ ಕೆಲಸನ ಮಾಡಿದೆ, ಮತ್ತು ಅದೇ ಟೈಮಿಗೆ ಮಾಡ್ಬೇಕಂತೇಳಿ ಅನ್ನಿಸಿ ಇವತ್ತು ಮತ್ತು ಸ್ವಲ್ಪ ಗುಡಿನೂ ಕಂಪಲ್ಸರಿ ಸಾಟರ್ಡೆ ಹೋಗ್ಬೇಕಂತ ವಿಚಾರ ಮಾಡ್ಯಾವ. ಯಾಕಂದ್ರೆ ಕೆಲವೊಂದು ಮಾಡಿದ್ರೇ ಒಳ್ಳೆಯದು ಅಷ್ಟೇ ಗೈಸ್. ನೋಡ್ರಿ ನಾಳೆ ಪ್ರೋಗ್ರಾಮ್ ನೋಡ್ರಿ, ಒಂದು ಸ್ವಲ್ಪ ತೋರಿಸ್ತೇವೆ ನಮ್ಗೆ. ಹಿಂಗೆ ಮಾಡ್ತಾರೆ ಜನ ಹಾಕೋದಾಗ. ಹಚ್ಬೇಕ ನಾವು, ಇದು ಕರ್ಪೂರ ಎಲ್ಲ ಹಚ್ಚೋದು ಮಾಡ್ಬೇಕು. ಅಲ್ಲಿ ಇದು ಹಚ್ಬೇಕು ಅನಿಸ್ತದೆ. ಅದೇ ಇದಿಲ್ಲ ತರ್ತಾರೆ.
ನಾಲ್ಕು ಕಚೇರಿ. ರಶ್ ಭಾಳ ಐತೆ ಇವತ್ತು, ಆದರೂ ಹಂಗೆ ನಾವು ಬಂದೀವಿ. ರಸ್ ಇದ್ರು ಅಂಕಲ್ ಎಲ್ಲಿ ಕಾಣವಲ್ರು, ಅದ ಫಿಶ್ ಇಟ್ಟವ್ರು ನಾನು ನೋಡಿದ್ರು. ಅಂಕಲ್ ಕಾಣಿಸತ್ತಿಲ್ಲ, ಯಾರೂ ಇಲ್ಲ. ಅಂಕಲ್ ಕಾಣಿಸೋಲ್ಲ ಅಂದ್ರೆ ಈಗ ಫಿಶ್ ಇಟ್ಟಾರಂತ ಬಂದ್ರೆ ಅವ್ರ ಹೆಂಡ್ತಿ. ಚಲೋ ಕಾಣ್ತಾವ ನೋಡಕ್ ದೂರಿಂದ. ಇಲ್ಲಿ ತೋರಿಸ್ರ ಹಂಗಾಕೆ ನೋಡ್ರಿ, ಅಲ್ಲ ನಾವು ತಿನ್ನೋದಂತ ನೋಡಿ. ನಮ್ಮ ಮಾಮೂಲಿ ವಡಾಪಾವ್ ಅಂತ ಅಂದ್ರೆ ತಿಂತೀವಿ, ಮತ್ತು ವಡಾನು ಹೇಳಿದ್ವಿ ನಾವು. ಇದು ನಮಗೆ ಇಷ್ಟ, ಇಲ್ಲಿ ಬಂತಂದ್ರೆ ಚಾ ಮಧ್ಯ ಕಂಪಲ್ಸರಿ. ನಮಗೆ ಚಲೋ ಅನಿಸ್ತೈತಿ ಇಲ್ಲ. ಅದು ಇದು ಯಾರವ್ರ ಮಾಡೋರ ಬರೀ ವಡ ತಿಂತ ವಡಾಪಾವ್ ಏ ಕಾಯ್ तुमचं नाव म्हटला ಸಾಗರ್ ಅವರು ಎವ್ರಿ ಟೈಮಲ್ಲಿ ಗಣಪತಿ ನಮ್ದು ಹನುಮಂತ ಬರ್ತೀವಿ. ಹನುಮಂತ ಬಂದ ಕಡೆ ಸಾಗರ ಕಡೆ ಬಂದು ಚಹಾ, ಬಿಸ್ಕಿಟು, ಬ್ರೆಡ್ಡು ಮತ್ತು ವಡಾಪಾವ್, ಬಜ್ಜಿ ತಿಂದು ಹೋಗ್ತೀವಿ. ಇಲ್ಲಿ ಇದು ಸಾಗರ್ ಅವ್ರ ಸ್ವಂತ ಕುಪ್ಪಿ ಅವರೇ ಮಾಡ್ತಾರೆ ಇದನ್ನೆಲ್ಲ ತಯಾರು. ಬಜ್ಜಿ ವಡಾಪಾವ್ ಎಲ್ಲ ಅವರೇ डेली. व्यापार कैसा है बाबा? व्यापार अच्छा है ना? आपने जरा मार्केटिंग करके और भी करेंगे, मार्केट ज़्यादा करेंगे, और भी करेंगे. ಇದೇನು ಚಿನ್ನ ನೀವು ಇಷ್ಟು ವೀಕ್ ಯಾಕಾದ್ರೆ? ಇಲ್ಲ ಈಗ ಸರಿ ಹೋಗ್ತಾ ಇರ್ತಾವ್ರೆ ಅವ್ರು ಇಲ್ಲಿಂದ. ಮತ್ತು ಆರಾಮೇಲಿದ್ರೆ ಸ್ವಲ್ಪ ವೆಯ್ಟ್ ಲಾಸ್ ಆಗತ್ತೆ ಅಷ್ಟೇ. ಇದು ನಮ್ಮ 150ನೇ ವ್ಲಾಗ್ ಐತಿ. ಮತ್ತು ಇವರು ಯಾವಾಗ ಮಾತಾಡ್ತೀರ, ನಾಳೆ ಮದುವೆ ಸರ್ ಬಂದು ಒಂದು ಸ್ವಲ್ಪ 10 ನಿಮಿಷ ಆಗೇ ಬಿಡ್ತದೆ. ನೀನು ಯಾವಾಗ ಮಾತಾಡ್ತೀರ? ಮತ್ತು ನಾಳೆ ಮದರ್ಸ್ ಡೇ ಐತಂತ. ಮತ್ತೇನು ಮಾಡಬೇಕು? ನಾವು ನಾಡಿದ್ದು ಜೋಡಿಯೋ ಕರ್ಕೊಂಡು ಹೋಗಿ ಅಲ್ಲಿ ಇವ್ರು ಏನು ತಗೊಳ್ಳೋದೇ ಇಲ್ಲ, ಬೇಡ ಅಂತಿರ್ತಾರೆ. ಹೋಸಲ ಬ್ಯಾಗ್ ತಗೊಂಬಂದಾರ, ಆ ಕಡೆ ಸಲ ಕೊಟ್ಟಿದ್ರು. ಈ ಸಲ ಏನು ತರ್ತಾರೆ ನೋಡೋಣ, ಬ್ಯಾಗ್ ಬಿಟ್ಟು. ಅವ್ರೇನು ತಗೊಳ್ಳೋದಿಲ್ಲ, ಬ್ಯಾಡ ಅಂತಾರೆ. ಆದರೆ 150ನೇ ವ್ಲಾಗ್ ಮದರ್ಸ್ ಡೇ ಅಂತೇಳಿ ಹಂಗೇನಿಲ್ಲ, ಅದು ಬಂದೈತೆ ಹಂಗೆ. ನಾಳೆ ಐತೆ, ಬಟ್ ಏನಿಲ್ಲ ಚಿನ್ನ, ಎಲ್ಲನೂ ಐತಿ ಈಗ ಅವ್ರ ಹತ್ರ. ಅವ್ರಿಗೆ ಮನ್ಸಿಗೆ ನೆಮ್ಮದಿ ಬೇಕು, ಇದ್ರೆ ನೆಮ್ಮದಿಯಾಗಿರ್ಬೇಕದು, ಇದ್ರೆ ನೆಮ್ಮದಿಯಾಗಿರ್ಬೇಕು ಆಮೇಲೆ ಇಲ್ಲಿ ಜೊತೆಗೆ ಅಷ್ಟೇ. ಮದರ್ಸ್ ಡೇನ ನಾವು ಇವಾಗ ಅವ್ರಿಗೆ ಹೀಲಿ ಎಷ್ಟು ಇದು ಮಾಡ್ತೀನಲ್ಲ, ಅದ ಒಂದು ಗಿಫ್ಟ್ ಕೊಟ್ಟಂಗೆ. ನಮ್ಮ ಕಡೆ ಅದು ಬಿಟ್ಟರೆ ಇನ್ನೇನೈತೆ, ನಾವು ನಾಲೆಜ್ ಅದೇ ಐತೆ, ಅದನ್ನು ಇವ್ರ ಮೇಲೆ ಮಾಡ್ತೀವಿ. ಇವ್ರ ಹೆಲ್ತ್ ಒಂದು ಸ್ವಲ್ಪ ಸರಿಯಾಗಂಗೆ ಮಾಡೀವಲ್ಲ ಸಾಕು, ಇನ್ನು ಅದಕ್ಕಿಂತ ಗಿಫ್ಟ್ ಬೇಕಂತ ಅವ್ರಿಗೆ. ನಾನು ಡೈರೆಕ್ಟರ್ ಆದ್ಮೇಲೆ ಕೊಡ್ತೀನಿ ಇಬ್ಬರಿಗೂ, ಫಾದರ್ಸ್ ಮೇಲೆ ಡೈರೆಕ್ಟರ್ ಆದ್ಮೇಲೆ ಕೊಡ್ತೀನಿ ಇಬ್ಬರಿಗೂ ಗಿಫ್ಟ್. ಏನು ಬೇಕದು, ಟ್ರಿಪ್ ಮತ್ತು ಓಲ್ಡ್ ಗ್ರೂಪ್ ಜೊತೆನೆ. ಬೇಜವಾಬ್ದಾರಿ ಮರೆಯೋ ಓನರ್ ಎಲ್ಲೋದ ನೋಡಿ, ಎಲ್ಲದ ನೋಡಿ. ಬೇಜವಾಬ್ದಾರಿ ಮರೆಯೋ ಓನರ್ನ ಕರ್ಕೊಂಡೇ ಹೋಗ್ಬೇಕು, ಮತ್ತು ಆಪ್ಷನ್ ಇಲ್ಲ. ಮತ್ತು ಬೈಯೋದು ಮತ್ತು ಕರ್ಕೊಂಡು ಹೋಗೋದು, ಇದೇನು ಚೆನ್ನಾಗಿತ್ತು. ಅಲ್ಲಿ ನನಗೂ ಕಂಗ್ರಾಟ್ಸ್ ಅಂತಿದ್ದು ನೋಡಿ ಹೆಂಗೆ ಮಾಡ್ತಾರೆ. ಹಾಂ, ಎಷ್ಟು ಟೈಮಿಗೆ ಹೇಳೋದು ಇನ್ನೊಬ್ರು ಬೇಜವಾಬ್ದಾರಿತನ ಓನರ್ ಒಬ್ರು ಇದ್ದಾರೆ, ಅವರಿಗೆ ಇನ್ನೂ ರೀಚ್ ಆಗ್ತಾ ಇಲ್ಲ. ಯಾಕಂತ ಗೊತ್ತಾಗ್ತಾ ಇಲ್ಲ. ಕಣ್ಣು ದೃಷ್ಟಿ ಸರಿ ಇಲ್ಲ, ಅದೇ ಕಣ್ಣು ದೃಷ್ಟಿ ಬಿದ್ದದೆ. ಇನ್ನು ಯಾವಾಗ ಡಿಸ್ಪ್ಯಾಚ್ ಆಗ್ತದೋ, ಯಾವಾಗ ಬರ್ತದೋ. ಏನು ಬಂಟುದು ಇಂಜೆಕ್ಷನ್ ಐತೆ 12ನೇ ತಾರೀಕು. ಬಂಟುದು ಇಂಜೆಕ್ಷನ್ ಐತೆ 12ನೇ ತಾರೀಕು ಮಾಡ್ಯಾರ. अब दुಗ್ಸತಾನ ಹೋಗತ್ತಾನ ಹಂಗೆ ಗೊತ್ತಾಗಬೇಕು. ಜೂಲೆ ನೋಡ್ರಿ ಹಂಗೆ ಇಗ್ನೋರ್ ಮಾಡ್ತಾವ ಅಂತ. ಜೂಲೆ ಲುಕ್ ಹಿಯರ್. ಬೋನ್ಜೆ ಮಕ್ಕದ್ದೆ, ಬೋನ್ಜೆ ಬೋಂಡ್